ನಮಸ್ಕಾರ. ದುಡುಕಬೇಡಿ ಮಹಾ ಅಭಿಯಾನಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರತಿ ವರ್ಷ 7,03,000 ಜನ ಗ್ಲೋಬಲಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಪ್ರತಿ 40 ಸೆಕೆಂಡ್ಗೆ ಒಬ್ಬ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳುವಂತ ಪ್ರಯತ್ನ ನಮ್ಮ ವಿಶ್ವದಲ್ಲಿ ಆಗುತ್ತೆ. ಹಾಗಾದ್ರೆ ಇದನ್ನ ತಡೆಗಟ್ಟೋದು ಹೇಗೆ? ಇದೊಂದು ದೊಡ್ಡ ಮಹಾಮಾರಿ. ಇದು ಆತ್ಮಹತ್ಯೆ ಅನ್ನೋದು ದೊಡ್ಡ ಮಹಾಮಾರಿ. ಇದನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಸಹಾರಾ ಅನ್ನ ಲಾಂಚ್ ಮಾಡಲಿದೆ. ಅದರ ಜೊತೆಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈ ಸ್ಯೂಸೈಡ್ ಮಾಡಿಕೊಳ್ಳುವವರ ಪ್ರಯತ್ನಗಳು ಹೇಗಿರುತ್ತೆ, ರಿಸ್ಕ್ ಫ್ಯಾಕ್ಟರ್ ಏನು, ಸಿಂಪ್ಟಮ್ಸ್ ಏನು ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ಸ್ಗಳು ಮಾಹಿತಿ ನೀಡ್ತಾ ಹೋಗ್ತಾರೆ. ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಕನ್ಸಲ್ಟೆಂಟ್ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ನ ಡಾಕ್ಟರ್ ಹೇಮೇಂದ್ರ ಸಿಂಗ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ಓಕೆ. ಸೊ ಮತ್ತೊಬ್ಬ ಕನ್ಸಲ್ಟೆಂಟ್ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ನ ಡಾಕ್ಟರ್ ವೈಜಯಂತಿ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವರ್ಷ ಲಕ್ಷಾಂತರ ಜನ ಈ ಆತ್ಮಹತ್ಯೆ ಅನ್ನುವಂತಹ ಮಹಾಮಾರಿಗೆ ಬಲಿಯಾಗ್ತಾರೆ. ಈ ಆತ್ಮಹತ್ಯೆಯನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಬೇರೆ ಬೇರೆ ಫಂಕ್ಷನ್ಸ್ಗಳನ್ನ, ಬೇರೆ ಬೇರೆ ಸ್ಕೀಮ್ಗಳನ್ನ, ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದೆ. ಸೊ ಅದರಲ್ಲಿ ಸಹಾರಾ ಅನ್ನೋದು ಕೂಡ ಒಂದು. ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಆದರೆ ನಮ್ಮ ಜೊತೆಗೆ ಎಕ್ಸ್ಪರ್ಟ್ ಕೂಡ ಇದ್ದಾರೆ, ಅವರಿಂದ ಮತ್ತಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ತಾ ಹೋಗೋಣ. ಸರ್, ಪ್ರತಿ ವರ್ಷ ಈ ಸ್ಯೂಸೈಡ್ ಪ್ರಿವೆನ್ಷನ್ ಡೇನ ಆಚರಿಸ್ತೀವಿ. ಪ್ರತಿ ವರ್ಷ ಒಂದೊಂದು ಥೀಮ್ ಕೊಡ್ತಾ ಬರ್ತೀವಿ. ಈ ವರ್ಷದ ಥೀಮ್ ಏನು? ಈ ವರ್ಷ ಥೀಮ್ changing narrative on suicide. Okay. Because there is a narrative around suicide based on research, public opinions. So ಅದು ಚೇಂಜ್ ಆಗಬೇಕು. Okay. ಸೊ ಇದು ಥೀಮ್ ಈ ವರ್ಷ ಇಲ್ಲ, 2024 to 2026 ಸೇಮ್ ಥೀಮ್ ಇದ್ದಾರೆ. ಸೊ ಇದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಜನಕ್ಕೆ. ಇದು ನ್ಯಾರೇಟಿವ್ ಸ್ಟೋರಿ, ಅದು ಸುಸೈಡ್ ಬಗ್ಗೆ ಅದು ಚೇಂಜ್ ಆಗಬೇಕು. ಸೊ ಅದು ಮುಂಚೆ ಗೊತ್ತಾಗಬೇಕು ಏನು ಸ್ಟೋರಿ ಇದೆ. ಈ ಸುಸೈಡಲ್ ಜನ ವೀಕ್ ಇದ್ದಾರೆ, ಸೀಕಿಂಗ್ ಫಾರ್ ಅಟೆನ್ಷನ್, or no one can't help them, or is a sign of weakness. So ಇದು ಇಲ್ಲ narrative ಇದೆ. So it's a waste of resources. और ಯಾರು ನಿಜವಾಗ್ಲೂ ನನಗೆ ಜೀವನ ಬೇಡ ಹೇಳ್ತಾನೆ, no one can't prevent that. ಸೊ ಇದು ಎಲ್ಲ narrative ಇದೆ. ಸೊ ಅದ್ರ ಬಗ್ಗೆ ಏನು ಮಾಡಬೇಕು, ಅದು ಹೆಂಗೆ ಚೇಂಜ್ ಮಾಡಬೇಕು, और ಸ್ಟಿಗ್ಮಾ ಇಂದ ಇದು ಪ್ರಯಾರಿಟಿ ಆಗಬೇಕು, ಅವರು ಹೆಲ್ಪ್ ಮಾಡಕ್ಕೆ. ಸೊ ಇದು ಥೀಮ್ ಇದೆ ಈ ವರ್ಷ. We have to understand the theme, which is behind his suicidal attempts and all. Okay, madam, ಇವರ ಬಿಹೇವಿಯರ್ಸ್ ಎಲ್ಲ ಹೇಗಿರುತ್ತೆ ಅಂತ? ಸೊ ಬಿಹೇವಿಯರ್ಸ್ ಅಂದರೆ ನಾವು ಹೇಳೋದು ಅದನ್ನು ವಾರ್ನಿಂಗ್ ಸೈನ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಎಲ್ಲರಿಗೂ ಅದು ಬೇರೆ ಬೇರೆ ಥರ ಕಂಡು ಬರ್ಬೋದು. ಬಟ್ ಮೆಜಾರಿಟಿ ಜನಕ್ಕೆ ಅವರು ಸ್ವಲ್ಪ ಡಲ್ ಅನ್ಸೋದು, ಅಷ್ಟು ಖುಷಿ ಇಲ್ಲ, ಮಾತಾಡೋಕ್ಕೆ ಲವಲವಿಕೆ ಇಲ್ಲ, ಮುಂಚೆ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾ ಇದ್ರು ಇವಾಗ ಹೋಗ್ತಾ ಇಲ್ಲ, ಊಟ ತಿಂಡಿ ಜಾಸ್ತಿ ಆಗ್ಬೋದು ಕಮ್ಮಿ ಆಗ್ಬೋದು, ಅಥವಾ ನಿದ್ದೆ ಜಾಸ್ತಿ ಆಗ್ಬೋದು ಕಮ್ಮಿ ಆಗ್ಬೋದು ಅಲ್ವಾ, ಎನರ್ಜಿ ಲೆವೆಲ್ಸ್ ಕಮ್ಮಿ ಆಗೋದು, ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗೋದು, ಅಥವಾ ಈ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ ನಾವು, ಆಲ್ಕೋಹಾಲ್ ಇರ್ಬೋದು, ನಿಕೋಟಿನ್ ಇರ್ಬೋದು, ಬೇರೆ ಥರ ಸಬ್ಸ್ಟೆನ್ಸ್ ಯೂಸು ತುಂಬ ಜನಕ್ಕೆ ಜಾಸ್ತಿ ಆಗೋದು, ಕೋಪ, ಇರಿಟಬಿಲಿಟಿ ಅಂತ ಹೇಳ್ತೀವಿ. ಸೊ ಇದೆಲ್ಲದ್ರ ಜೊತೆ ಕೆಲವರು ಎಲ್ರಿಗೂ ಗುಡ್ ಬೈ ಮೆಸೇಜ್ ಕಳಿಸೋದು, ಅಥವಾ ಸೂಸೈಡಲ್ ನೋಟ್ ಪ್ರಿಪೇರ್ ಮಾಡೋದು, ಸ್ವಲ್ಪ ಓಲ್ಡರ್ ಏಜ್ ಪೀಪಲ್ ಅವ್ರದ್ದು ಪ್ರಾಪರ್ಟಿ ಅದೆಲ್ಲ ಏನಿದ್ರು ವಿಲ್ ಬಿಫೋರ್ ಟೈಮ್ ಬರೆಯೋದು, ಇದೆಲ್ಲ ಕೆಲವು ಸೈನ್ಸ್ ಆಗುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಪೀಪಲ್ ಇನ್ ದಿ ಇಮಿಡಿಯೇಟ್ ಸರ್ಕಲ್ಸ್ ಕ್ಯಾನ್ ಲುಕ್ ಔಟ್ ಫಾರ್. ಓಕೆ ಮೇಡಮ್, ಅದ್ರ ಜೊತೆಗೆ ಈಗ ತುಂಬ ನಮಗೆ ಸೋಷಿಯಲಿ ಕಾಡ್ತಾ ಇರೋದು, ಟೀಚರ್ ಬೈದ್ಬಿಟ್ರು ಅಂತ ಹೇಳಿ ಮಕ್ಕಳು ಸೂಸೈಡ್ ಮಾಡ್ಕೊಳ್ತಾರೆ ಮೇಡಮ್. ಅಪ್ಪ ಅಮ್ಮ ಚಾಕ್ಲೇಟ್ ಕೊಡಿಸ್ಲಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ತಾರೆ. ಅಪ್ಪ ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ತಾರೆ. ನನಗೆ ಮಾರ್ಕ್ಸ್ 1 ಕಮ್ಮಿ ಆಗಿದೆ ಅಂತ ಹೇಳಿ ಸೂಸೈಡ್ ಮಾಡ್ಕೊಳ್ತಾರೆ. ಈ ಮಕ್ಕಳ ಮನಸ್ಥಿತಿ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಸೊ
ಒಂದು ಅದ್ರ ಪ್ರಭಾವ ನೇಚರ್ ಅವ್ರ ನರ್ಚರ್ ಅಂತ ಹೇಳ್ತೀವಿ. ಅಂದರೆ ಕೆಲವು ಥಿಂಗ್ಸ್ನ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ನಮ್ಮ ಬಾಡಿ ಜೆನೆಟಿಕ್ ಲೋಡ್ ಇರ್ಬೋದು. ಆದರೆ ಕೆಲವು ಥಿಂಗ್ಸ್ನ ನಾವು ಶೇಪ್ ಮಾಡ್ತೀವಿ. ಅಂದರೆ ನಾವು ಯಾವ ರೀತಿ ಯಾವುದ್ರ ಮೇಲೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಆ ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ತೀವಿ, ಅದ್ರ ಮೇಲೂ ಒಂದು ಡಿಫ್ರೆನ್ಸ್ ಬರುತ್ತೆ. ಇವಾಗ ಕೆಲವ್ರ ಮನೇಲಿ ಮಾರ್ಕ್ಸ್ ಬಿಟ್ಟರೆ ಬೇರೆ ಏನೂ ಇಲ್ಲ, ನೀನು ಓದಿಲ್ಲ ಅಂದರೆ ವೇಸ್ಟು ಅನ್ನೋ ಪ್ರೋಟೋಟೈಪ್ ಅವ್ರ ತಲೆಯಲ್ಲಿದ್ದರೆ ಐ either ಗೆಟ್ ದಟ್ 1 ಮಾರ್ಕ್ ಆರ್ ಐಮ್ ಅ ಫೇಲ್ಯೂರ್. ಇಫ್ ಐಮ್ ಅ ಫೇಲ್ಯೂರ್ ನಂಗೆ ಫ್ಯೂಚರ್ ಇಲ್ಲ. ಸೊ ಅದಕ್ಕೆ ಮಕ್ಕಳಿಗೆ ಕೋಪಿಂಗ್ ಇರ್ಬೋದು, ಅಥವಾ ಅಸರ್ಟಿವ್ನೆಸ್ ಟ್ರೈನಿಂಗ್ ಇರ್ಬೋದು, ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಇರ್ಬೋದು, ಈ ಥರ ವಿಷಯಗಳು ಮನೇಲಿ ಆ ಸ್ಪೇಸ್ ಕೊಟ್ಟು ಪೇರೆಂಟ್ಸು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕು. ಅದು ಆಗಿಲ್ಲ ಅಂದಾಗ ನಾವು ಈ ಥರ ನೀವು ಹೇಳ್ದಂಗೆ ಚಿಕ್ಕ ಚಿಕ್ಕ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋ ಪ್ರಾಬ್ಲಮ್ಮು ಆವಾಗ ಕಂಡು ಬರೋದು. ಸ್ಕಿಲ್ ಟ್ರೈನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಏಜ್ ಗ್ರೂಪಲ್ಲಿ. ಓಕೆ, ಹೇಮೇಂದ್ರ ಸರ್, ನಿಮ್ಮ ರಿಸರ್ಚಲ್ಲಿ ಯಾವ ಏಜ್ ಗ್ರೂಪ್ನವರು ಅತಿ ಹೆಚ್ಚು ಈ ಸೂಸೈಡ್ ಅಟೆಂಪ್ಟ್ ಮಾಡ್ತಾ ಇರೋದು? ಅವ್ರ ರಿಸರ್ಚ್ದಲ್ಲಿ ಯಂಗ್ ಅಡಲ್ಟ್ಸ್, ಎರಡು ಜೆಂಡರ್ದಲ್ಲಿ ಯಂಗ್ 18+, 19 to 18+, 18 to 29, ಅದು ಏಜ್ ಗ್ರೂಪ್ದಲ್ಲಿ ಸುಮಾರು ಕಾಂಪಿಟಿಷನ್ ಇದೆ. ಲೈಫ್ದಲ್ಲಿ ಸೆಟಲ್ ಆಗಬೇಕು, ಜಾಬ್ದಲ್ಲಿ, ಮದುವೆ, ಮ್ಯಾರೇಜ್, ಫ್ಯಾಮಿಲಿ, ಸುಮಾರು ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಟ್ರಾನ್ಸಿಷನ್ ಇನ್ ರೋಲ್. ಲೈಕ್ ಮದುವೆ ಮುಂಚೆ ಎಜುಕೇಷನ್ ಇದೆ, ಮದುವೆ ಆಮೇಲೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್, ರೋಲ್ಸ್, ಆ ಟೈಮ್ ಮಗು ಬರುತ್ತೆ, ಸುಮಾರು transitions, responsibility. So expectations, society ಇಂದ ಸುಮಾರು ಎಕ್ಸ್ಪೆಕ್ಟೇಷನ್ಸ್ ಆ್ಯಡ್ ಆಗ್ತಾ ಲೈಫ್ದಲ್ಲಿ. ಐ ವಾಸ್ ಜಸ್ಟ್ ಗೋಯಿಂಗ್ ಥ್ರೂ ಮೈ ವಾಟ್ಸಪ್ ಒನ್ಸ್, ನಾನು ಒಂದು ಮೀಮ್ ನೋಡಿದೆ, ಅದರಲ್ಲಿ 90s ಕಿಡ್ಸ್ ಆರ್ ಮೋಸ್ಟ್ ಡಿಪ್ರೆಸ್ಡ್ ಇನ್ ದ ವರ್ಲ್ಡ್ ಅಂತ. ಈಸ್ ದಟ್ ಟ್ರೂ? ಅಟೆಂಪ್ಟ್ ಮಾಡೋ ಕ್ಯಾಟಗರಿ ಇಸ್ ಹೈಯೆಸ್ಟ್ ಬಿಟ್ವೀನ್ 18 to 29-30. ಓಕೆ. And most of the 90s kid are in that age group now. Right? So now ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲಿ ನೋಡಿದ್ರು that age group will probably remain the same or extend up to 40. Okay. Right? That is when ಈ ರೋಲ್ ರೆಸ್ಪಾನ್ಸಿಬಿಲಿಟಿ ಶಿಫ್ಟಿಂಗ್ ಎಕ್ಸ್ಟ್ರೀಮ್ಲಿ ಹೈ ಇರೋದು. ಅಲ್ಲೇ ಈ ಪ್ರಾಬ್ಲಮ್ ಸಾಲ್ವಿಂಗು, ಕೋಪಿಂಗ್ ಸ್ಟ್ರಾಟಜೀಸ್, ನಾವು ಮುಂಚೆಯಿಂದ ಏನು ಕಲ್ತಿರ್ತೀವಿ, ಅಥವಾ ನಾವು ಲೈಫ್ನ ಹೆಂಗೆ ವ್ಯೂ ಮಾಡ್ತೀವಿ, ಪ್ರಾಬ್ಲಮ್ಸ್ನ ಹೆಂಗೆ ವ್ಯೂ ಮಾಡ್ತೀವಿ, ಅದರಿಂದ ಚೇಂಜಸ್ ಆಗೋದು. ಓಕೆ ಓಕೆ ಸರಿ, ಸೂಸೈಡ್ ಬಗ್ಗೆ ಸಾಕಷ್ಟು ಮಿತ್ಸ್ ಇದೆ, ಅದ್ರ ಬಗ್ಗೆ ಮಾತಾಡೋದಾದ್ರೆ? ಸುಸೈಡ್ ಬಗ್ಗೆ ಮಿತ್ಸ್, ಮೋಸ್ಟ್ ಕಾಮನ್ ಮಿತ್ ಇಸ್ ಅಟೆನ್ಷನ್ ಸೀಕಿಂಗ್. ಅಟೆನ್ಷನ್ ಸೀಕಿಂಗ್ ಇಸ್ ಅ ಸೈನ್ ಆಫ್ ವೀಕ್ನೆಸ್. ಇದು ಸೈನ್ ಆಫ್ ವೀಕ್ನೆಸ್ ಇಲ್ಲ, ಇಸ್ ಅ ಸೀಕಿಂಗ್ ಫಾರ್ ಹೆಲ್ಪ್. ಹೌದು, ಇಟ್ಸ್ ನಾಟ್ ಫಾರ್ ಅಟೆನ್ಷನ್. ಜನಗಳಿಗೆ ಗೊತ್ತಾಗಬೇಕು ಯಾರೂ ಇಲ್ಲ ಅವರು ಭಾವನೆಗಳು ಅಂಡರ್ಸ್ಟ್ಯಾಂಡ್ ಮಾಡಿ. ಸೊ and it serves many functions. Something is wrong within me, no one understands me, right? Or I am dealing with some unpleasant anxiety, right? Or underlying depression. So it's not just for attention. Maybe it's a sign of underlying illness. ಓಕೆ ಓಕೆ ಮೇಡಮ್, ಈ ಅಟೆನ್ಷನ್ ಸೀಕ್ಗೋಸ್ಕರ ಬೇಕಂತಾನೆ ಸುಮ್ಮನೆ ಹೇಳ್ತಿದ್ದಾನೆ, ಅವ್ನು ಸುಳ್ಳು ಹೇಳ್ತಿದ್ದಾನೆ ಎಷ್ಟಂತ ಅವನ ಕಡೆ ಗಮನ ಕೊಡೋದು, ಅಥವಾ ಆಕೆ ಕಡೆ ಗಮನ ಕೊಡೋದು, ಬಿಟ್ಬಿಡೋಣ ಅವರಿಗೆ, ನಾನು ಹೋಗಿ ಸಾಯ್ತೀನಿ ಅಂತ ನಮ್ಗೆ ಹೆದರಿಸ್ತಾರೆ ಅಂತ ಹೇಳ್ತಾರೆ. ಬಟ್ ನನಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡೋದೇನು ಅಂತಂದರೆ, ವೆನ್ ಪರ್ಸನ್ ಈಸ್ ಆ್ಯಕ್ಚುಲಿ ಹ್ಯಾಪಿ, ವೈ ಯು ವಿಲ್ ಟೆಲ್ ದ್ಯಾಟ್ ಅಂತ. ಈಗ ಪರ್ಸನ್ ಇಸ್ ಹ್ಯಾಪಿ ಅನ್ನೋದು ಇಟ್ ಈಸ್ ಅ ವೆರಿ ರಿಲೇಟಿವ್ ಆಸ್ಪೆಕ್ಟ್. ಈಗ ಇಫ್ ಐ ಆಮ್ ಹ್ಯಾಪಿ ಅಟ್ ವರ್ಕ್ ಬಟ್ ಅನ್ಹ್ಯಾಪಿ ಅಟ್ ಹೋಮ್, there is something in my house that is making me unhappy. ಅಲ್ವಾ? ಸೊ ಅದೇ ಥರ ಈ ಸ್ಟ್ರೆಸ್ ಅಥವಾ ಟ್ರಿಗರ್ ಪಾಯಿಂಟ್ಸ್ ಅಂತ ಇರುತ್ತೆ, ಅದು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಥರ ಇದೆ. ಬಟ್ ನಾನು ಹೇಳ್ತಿರೋದು ಯಾವ ಉದ್ದೇಶದಿಂದ ಅಂತಂದ್ರೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋರು ಬೇಕಾಗಿದ್ದಾರೆ ಅಂತ. ವೆನ್ ದೇ ಆರ್ ಕಂಪ್ಲೀಟ್ಲಿ ಫುಲ್ಲಿ ಹ್ಯಾಪಿ ಅಂತ ಇದ್ದಾಗ ಅವ್ರು ಅದನ್ನ ಯಾಕೆ ಹೇಳ್ತಾರೆ, ನಾನು ಸೂಸೈಡ್ ಮಾಡ್ಕೊಳ್ತೀನಿ, ನಾನು ಬಿಟ್ಟು ಹೋಗ್ತೀನಿ, ನಾನು ಸತ್ತೋಗ್ತೀನಿ ಅಂತ, ಅಲ್ವಾ? ಯಾಕಂದ್ರೆ ಅವ್ರಿಗೇನಾದ್ರೂ ಬೇಕು ಅಂತ ಇದ್ರೆ, ಅಥವಾ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಅಟೆನ್ಷನ್ ಬೇಕು ಅಂತಿದ್ರೆ,
ಇವಾಗ ಯೂಶಲಿ ನಾವೇನು ಮಾಡ್ತೀವಿ ಅಂದರೆ ವಿ ಡೂ ಅ ಲಾಟ್ ಆಫ್ ಥಿಂಗ್ಸ್ ಫಾರ್ ಅಟೆನ್ಷನ್. ಇವಾಗ ನಾವು ಒಳ್ಳೇದು ಮಾಡಿದಾಗ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅಥವಾ ಜನ ನಮ್ಮ ಮೇಲೆ ಗಮನ ಕೊಡ್ತಾರೆ ಅಂದರೆ ನಾವು ಅದನ್ನು ಮಾಡ್ತೀವಿ. ಈ ಪರ್ಸನ್ ನನಗೆ ಅಟೆನ್ಷನ್ ಕೊಡ್ತಾನೇ ಇಲ್ಲ, ನಾನು ಸಾಯ್ತೀನಿ ಅಂದಾಗ ಅಟ್ಲೀಸ್ಟ್ ಕೋಪ ತೋರಿಸ್ತಾರೆ, ನೀನು ಯಾಕೆ ಆ ಥರ ಮಾತಾಡ್ತೀಯಾ ಅಂತ ಹೇಳೋದು, ಅದು ನೆಗೆಟಿವ್ ಅಟೆನ್ಷನ್ ಅಂತೀವಿ. ಸೊ ಒಂದೊಂದ್ಸತಿ ಪಾಸಿಟಿವ್ ಅಟೆನ್ಷನ್ ಸಿಗ್ತಾ ಇಲ್ಲ ಅಂದಾಗ ಜನರು ನೆಗೆಟಿವ್ ಅಟೆನ್ಷನ್ ದಾರಿ ಹಿಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಅದನ್ನೇ ನಾವು ಅವ್ರನ್ನ ಅರ್ಥ ಮಾಡಿಕೊಂಡು ಪಾಸಿಟಿವ್ ಅಟೆನ್ಷನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅವ್ರು ಈ ಬಿಹೇವಿಯರ್ ಮಾಡೋ ನೆಸೆಸಿಟಿ ತುಂಬ ಕಮ್ಮಿ ಆಗಿಬಿಡುತ್ತೆ. ಸೊ ಆತ್ಮಹತ್ಯೆ ಮಾಡಿಕೊಳ್ಳುವವರ ಮನಸ್ಥಿತಿ ಹೇಗಿರುತ್ತೆ, ಅವರ ಟ್ರಿಗರ್ ಪಾಯಿಂಟ್ ಏನು, ನಮ್ಮ ಬ್ರೈನ್ ಇದರಲ್ಲಿ ಏನೆಲ್ಲ ಕೆಲಸ ಮಾಡುತ್ತೆ, ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್ಸ್ ಮಾತಾಡ್ತಾ ಇದ್ರು. ಈಗ ವೈಜಯಂತಿ ಮೇಡಮ್ನ ಕೇಳೋಣ. ಮೇಡಮ್, ಟ್ರಿಗರ್ ಪಾಯಿಂಟ್ ಬಗ್ಗೆ ಆವಾಗಲೇ ಮಾತಾಡಿದ್ರಿ ನೀವು, ಆದರೆ ವಾರ್ನಿಂಗ್ ಸೈನ್ಸ್ ಏನು? ಇವಾಗ ನನ್ನ ಜೊತೆಗೆ ಇರ್ತಾನೆ ನನ್ನ ಯಾವುದೋ ಒಬ್ಬ ಫ್ರೆಂಡ್ ಅಂತ ಅನ್ಕೊಳ್ಳೋಣ. ಫ್ರೆಂಡ್ಸ್ ಗ್ರೂಪಲ್ಲಿ ತುಂಬ ಚೆನ್ನಾಗಿರ್ತಾರೆ, ನಗ್ತಾ ಇರ್ತಾರೆ, ಫ್ಯಾಮಿಲಿ ಫಂಕ್ಷನ್ಸ್ ಎಂಜಾಯ್ ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಬರುತ್ತೆ. ದಟ್ಸ್ ವೆರಿ ಶಾಕಿಂಗ್. ಸೊ ಆ ವಾರ್ನಿಂಗ್ ಸೈನ್ಸ್ ಏನು, ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಸೊ ವಾರ್ನಿಂಗ್ ಸೈನ್ಸ್ ಅನ್ನೋದು ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಥರ ಇರುತ್ತೆ. ದ ಫಸ್ಟ್ ಕಂಡು ಬರೋದೇನೇನು ಅಂದರೆ ಒಂದು ಸ್ವಲ್ಪ ಬೇಜಾರು, ಅಷ್ಟು ಇಂಟ್ರೆಸ್ಟ್ ಇಲ್ಲ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಅದರಲ್ಲಿ ಲವಲವಿಕೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ಅವ್ರ ಎನರ್ಜಿ ಲೆವೆಲ್ಸು ಡ್ರಾಪ್ ಆಗ್ತಾ ಇರುತ್ತೆ. ಊಟ ತಿಂಡಿ ಮಾಡೋದು ಇಲ್ಲಾಂದರೆ ತುಂಬ ಜಾಸ್ತಿ ಆಗ್ಬೋದು, ಇಲ್ಲಾಂದರೆ ತುಂಬ ಕಮ್ಮಿ ಆಗ್ಬೋದು. ನಿದ್ದೆನೂ ಹಾಗೇನೆ ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು. ಈ ಸೋಷಿಯಲ್ ಇಂಟ್ರಾಕ್ಷನ್ನು ನೀವು ಹೇಳಿದ್ರಿ ಎಲ್ಲರೂ ನಗ್ತಾ ಇರ್ತಾರೆ ಅಂತ, ಬಟ್ ಪ್ರಿಡಾಮಿನೆಂಟ್ ಜನರಿಗೆ ಅವರು ನಗ್ತಾ ಇರೋದಿಲ್ಲ, ಅವರಲ್ಲಿ ಆ ಖಿನ್ನತೆ ಕಂಡು ಬರ್ತಾ ಇರುತ್ತೆ. ಹೌದು, ಮಾಸ್ಕ್ ಥರ ಇರುತ್ತೆ. ಅಂದರೆ ಅವರು ಮುಂಚಿನಗಿಂತ ಸ್ವಲ್ಪ ಬದಲಾಗಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇರುತ್ತೆ. ಬಟ್ ಏನು ಬದಲಾಗಿದೆ ಅನ್ನೋದು ನಾವು ಒಂದೊಂದ್ಸತಿ ಗಮನ ಕೊಡಲಿಲ್ಲ ಅಂದರೆ ನಾವು ಆ ಟೈಮ್ನ ಲೂಸ್ ಮಾಡ್ತಾ ಇದ್ದೀವಿ. ಸೊ ಅದು ಜೊತೇಲಿ ಇರೋ ಜನ, ಇಮ್ಮಿಡಿಯೇಟ್ ಎಲ್ರಿಗೂ ಮೋಸ್ಟ್ಲಿ ಇರೋದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್, ಇವರು ಕೊಡೋ ಗಮನದ ಮೇಲೇ ಅವರಿಗೆ ಹೆಲ್ಪ್ ಮಾಡೋಕ್ಕಾಗೋದು. ಅವ್ರು ಐಡೆಂಟಿಫೈ ಮಾಡಿ, ಓಕೆ ನಾವು ಈ ಥರ ನೋಡ್ತಾ ಇದ್ದೀವಿ, ನಾವು ಒಬ್ಬರು ಮಾನಸಿಕ ತಜ್ಞರ ಹತ್ರ ಹೋಗೋಣ ಅಥವಾ ಕೌನ್ಸಿಲಿಂಗ್ಗೆ ಹೋಗೋಣ ಅಂತ ಕರ್ಕೊಂಬಂದಾಗ ನಾವು ಇಂಟರ್ವ್ಯೂನ್ ಮಾಡ್ಬೋದು. ಓಕೆ. ಸೊ ಫಸ್ಟ್ ಐಡೆಂಟಿಫಿಕೇಶನ್ ಯಾವಾಗಲೂ ಫ್ಯಾಮಿಲಿಯಿಂದ ಇರುತ್ತೆ. ಈಗ ನಾವು ಮನೇಲಿ ಯಾರೋ ಇದ್ದಾರೆ, ಪದೇ ಪದೇ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ ಅಥವಾ ಅಟೆಂಪ್ಟ್ ಕೂಡ ಮಾಡಿದ್ದಾರೆ, ಅವ್ರನ್ನ ನಿಮ್ಮ ಹತ್ರ ತಗೊಂಡು ಬಂದುಬಿಟ್ರೆ ನೀವೇನು ಮಾಡ್ತೀರಾ ಫರ್ದರ್? ಫಸ್ಟು ಅವರು ಸುಸೈಡ್ ರಿಸ್ಕ್ ಅಸೆಸ್ಮೆಂಟ್ ಬೇಕು. ಸೊ ಅದಕ್ಕೆ ಇವತ್ತು ಅವ್ರಿಗೆ ಈ ಥರ ಯೋಚನೆ ನಡೀತಾನೆ ಮನಸ್ಸಲ್ಲಿ ಆ ಥರ ಯೋಚನೆ ಇದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಇನ್ಕ್ವೈರಿ ಮಾಡಬೇಕು. ಅವರು ಏನಾದರೂ ಪಿಲ್ಸ್ ಕಲೆಕ್ಟ್ ಮಾಡಿದ್ರು, ಆರ್ ಅವರು ಸರ್ಚಿಂಗ್ ಫಾರ್ ಮೀನ್ಸ್ ಟು ಕ್ಯಾರಿ ಔಟ್ ಅದರ್ ಮೀನ್ಸ್, और ಇದು ಯೋಚನೆ ಆದ ತಕ್ಷಣ ಬಂದಿದ್ರು और ಸುಮಾರು ದಿನದಿಂದ ಇದ್ದಾರೆ, और ಅಂಡರ್ಲೈನ್ ಏನಾದರೂ ಮನಸ್ಸು ಬೇಜಾರು ಇದೆ, ಕೆಲವು ವಾರ್ನಿಂಗ್ ಸೈನ್ ಇರುತ್ತೆ. ಬರೀ ರಿಸ್ಕ್ ಫ್ಯಾಕ್ಟರ್ ಸಾಕು ಇಲ್ಲ, ಕೆಲವು ವಾರ್ನಿಂಗ್ ಸೈನ್ಸ್ ಇರ್ತಾನೆ. ಅದು ವಾರ್ನಿಂಗ್ ಸೈನ್ ನೋಡ್ಮೇಲೆ ಗೊತ್ತಾಗುತ್ತೆ ಅವರು ಇಮಿಡಿಯೇಟ್ ರಿಸ್ಕ್ ಇದೆ, और ಅವ್ರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಆಮೇಲೆ ಸರಿ ಆಗುತ್ತೆ. ಸೊ ರಿಸ್ಕ್ ಫ್ಯಾಕ್ಟರ್ ಕೆಲವು ಜನಕ್ಕೆ ಸುಮಾರು ಇರುತ್ತೆ, ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಕೆಲವು ಜನಕ್ಕೆ 1-2 ಇರುತ್ತೆ, ಯಾರೂ ಇಲ್ಲ ಮಾತಾಡಬೇಕು. ಸೊ ಆ ಥರ ಜನಕ್ಕೆ ಅಡ್ಮಿಟ್ ಮಾಡಬೇಕು. ಕೆಲವು ಜನಕ್ಕೆ ಸುಮಾರು ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಇದೆ, 1 or 2 ರಿಸ್ಕ್ ಫ್ಯಾಕ್ಟರ್ಸ್ ಇದೆ, OPD ಬೇಸಿಸ್ ನೋಡಬೇಕು. ಸೊ ಎಲ್ಲ ಜನಕ್ಕೆ ಅಡ್ಮಿಷನ್ ಬೇಕು ಆ ಥರ ಏನಿಲ್ಲ. ಸೊ ಆಮೇಲೆ ಗೊತ್ತಾಗಬೇಕು ಈ ಥರ ರಿಸ್ಕ್ ಇಮಿಡಿಯೇಟ್ ರಿಸ್ಕ್ ಇದೆ ಆರ್ ರಿಸ್ಕ್ ಇಬ್ಬತ್ತಿಲ್ಲ, ಬಟ್ ಆ ಥರ ಜನ ವಿಜಿಲೆನ್ಸ್ದಲ್ಲಿ ಇರಬೇಕು. ಒಂದು ಅಟೆಂಡರ್ ಅಸೈನ್ ಮಾಡಬೇಕು, ತಿರ್ಗಾ ಈ ಥರ ಯೋಚನೆ ಬರುತ್ತೆ, ಯಾರು ಜೊತೆ ಮಾತಾಡಬೇಕು, ಅವ್ರ ಏನಾದರೂ ಡಿಸ್ಟ್ರಾಕ್ಷನ್ಸ್ ಬೇಕು. ಸರ್, ಈ ಬ್ಯೂಸಿ ಲೈಫ್ ಸ್ಟೈಲಲ್ಲಿ ಈ ಮೆಟ್ರೋ ಸಿಟಿಗಳಲ್ಲಿ ಅಟೆಂಡರ್ ಸಿಗ್ತಾರಾ ಸರ್? ಅಟೆಂಡರ್ಸ್ ಇಲ್ಲ ಅಂದರೆ ಕೆಲವು ಜನಕ್ಕೆ ಇನ್ನರ್ ಕೋಪಿಂಗ್ ಇರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಓಪನ್ ಡಿಸ್ಕಷನ್ ಮಾಡಬೇಕು. ಪೇಂಟಿಂಗ್, ಡ್ರಾಯಿಂಗ್,
walking with pets, going near chai point, coffee shop. ಅಲ್ಲಿ ಸೇಫ್ ಇರುತ್ತೆ, ಅಕ್ಕಪಕ್ಕ ಜನ ಇದೆ, ಸೊ ನಿಮಗೆ ಲೋನ್ಲಿ ಫೀಲಿಂಗ್ ಇಲ್ಲ. ಸೊ ಈ ಥರ ಡಿಸ್ಟ್ರಾಕ್ಷನ್ಸ್ಗೆ ಅಕ್ಕಪಕ್ಕ ಕ್ರೌಡ್ಸ್ ಸಾಕು. ಸ್ವಂತ ಜನ, ಕೆಲವು ಜನಕ್ಕೆ ಫ್ರೆಂಡ್ಸ್ ಇಲ್ಲ, ಪರವಾಗಿಲ್ಲ, ಇದು ಬ್ಲ್ಯಾಂಕ್ ಇದೆ, ಪರವಾಗಿಲ್ಲ. ಸುಮಾರು ಜನಕ್ಕೆ ಫ್ರೆಂಡ್ಸ್ ಇಲ್ಲ, ಟ್ರಸ್ಟ್ ವರ್ತಿ ರಿಲೇಷನ್ಶಿಪ್ ಇಲ್ಲ. ಸೊ ಆ ಟೈಮ್ ಪ್ರೊಫೆಷ್ನಲ್ ಜೊತೆ ಮಾತಾಡಬೇಕು. ಓಕೆ, ಸೊ ಲೈಕ್ ಕೆಲವು ಸೆಂಟರ್ಸ್ದಲ್ಲಿ ಹೆಲ್ಪ್ ಲೈನ್ ಇರುತ್ತೆ, ಸೊ ಅಲ್ಲಿ ಮಾತಾಡಿ. ಕೆಲವು ಟೈಮ್ ನಿಮಗೆ ಬರೀ ಮಾತಾಡಬೇಕು ಅಷ್ಟೇ ಸಾಕು, ಸೊ ರಿಲೀಫ್ ಅನ್ಸುತ್ತೆ, ಆ ಥಾಟ್ ಹೋಗ್ತಾನೆ. ಇದು ಥಾಟ್ ಕಾನ್ಸ್ಟೆಂಟ್ ಇಲ್ಲ, ಇದು ಡೈನಾಮಿಕ್ ಥಾಟ್ಸ್ ಬರ್ತಾನೆ ಹೋಗ್ತಾನೆ. ಲೈಕ್ ಮನ್ಸಿಗೆ ಸುಮಾರು ಇಮೋಷನ್ಸ್, ಸುಮಾರು ಸೀಸನ್ ಇರುತ್ತೆ, ಒಂದೇ ಸೀಸನ್ ಇರಲ್ಲ, ಆ ಥರ. ಓಕೆ ಓಕೆ ಮೇಡಮ್, ಈ ಸೂಸೈಡ್ ಬಗ್ಗೆ ಸಾಕಷ್ಟು ಮಿತ್ಸ್ ಇದೆ ನಮ್ಮ ಸೊಸೈಟಿಲಿ ಅಥವಾ ನಮ್ಮ ಮನೆಯಲ್ಲಿ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಇವಾಗ ಒಂದು ನಾವು ಆಲ್ರೆಡಿ ಮಾತಾಡಿದ್ವಿ, ಇದು ಮಾಡೋದು ಅಟೆನ್ಷನ್ ಸೀಕಿಂಗ್ ಅಂತ. ಹೌದು. ಸೊ ಅದೇ ತರ ಬೇರೆಯವರಿಗೆ ಮಿತ್ಸ್ ಇರೋದು ಏನು ಅಂದ್ರೆ, ಈಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಅವ್ರು ಅದ್ರ ಬಗ್ಗೆ ಮಾತಾಡ್ತಾರೆ. ಅವ್ರು ಮಾತಾಡಿದ್ರೆ ಏನು ಯೋಚನೆ ಇಲ್ಲದೆ ಇರೋ ಮನುಷ್ಯನ್ಗೆ ಯೋಚನೆ ಉತ್ಪತ್ತಿ ಆಗತ್ತೆ ಅಥವಾ ಐಡಿಯಾ ಬರುತ್ತೆ, ಅಟೆಂಪ್ಟ್ ಮಾಡ್ತಾರೆ ಅನ್ನೋದನ್ನ ತುಂಬಾ ಜನ ಬಿಲೀವ್ ಮಾಡ್ತಾರೆ. ಆದ್ರೆ ಅದು ಆ ಥರ ಅಲ್ಲ, ಇದೊಂದು ಪ್ರೆಷರ್ ಕುಕ್ಕರ್ ಥರ. ಇವಾಗ ಪ್ರೆಷರ್ ಬಿಲ್ಡ್ ಆದರೆ ರಿಲೀಸ್ ಮಾಡಿದರೆ ಮತ್ತೆ ಕುಕ್ಕರ್ ಒಡೆಯೋದಿಲ್ಲ ಅಲ್ವಾ? ಸೊ ಮನಸ್ಸಲ್ಲಿ ಇರೋ ಗೊಂದಲ, ಆ ಪ್ರೆಷರ್ ಬಿಲ್ಡಪ್ ಆಗಿರೋದನ್ನ ಸರ್ ಹೇಳ್ದಂಗೆನೆ ನಾವು ಅವ್ರಿಗೆ ಮಾತಾಡಲಿಕ್ಕೆ ಜಾಗ ಕೊಡ್ತೀವಿ, ಒಂದು ಸ್ಪೇಸ್ ಕೊಡ್ತೀವಿ. ಮಾತಾಡಿದಾಗ ಆಟೋಮೆಟಿಕಲಿ ನಮ್ಮ ಥಾಟ್ಸು ಎಮೋಷನ್ಸ್ ಎಲ್ಲ ರಿಲೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ರಿಲೀಸ್ ಆದಾಗ ಆ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ, ಆ ಬೇಜಾರು ಕಮ್ಮಿ ಆಗುತ್ತೆ. ಒಬ್ರು ಕೇಳಿಸ್ಕೊಂಡ್ರು, ನನಗೆ ಮಾತಾಡ್ಲಿಕ್ಕೆ ಆಯಿತು ಅನ್ನೋ ಬೆಂಬಲ ಬರುತ್ತೆ. ಸೊ ಅಲ್ಲಿ ಅಟೆಂಪ್ಟ್ ಮಾಡೋ ಸಾಧ್ಯತೆ ಇದ್ರೆ ಅದು ತುಂಬ ಕಮ್ಮಿ ಆಗುತ್ತೆ. ಸೊ ಈ ಮಿತ್ತು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಯಾರೂ ಮಾತಾಡಲ್ಲ, ಮಾತಾಡಿದ್ರೆ ಐಡಿಯಾ ಬರುತ್ತೆ ಅನ್ಕೊಂತಾರೆ, ಅದು ನಿಜ ಅಲ್ಲ. ಮಾತಾಡ್ದಷ್ಟು ನಾವು ಅವ್ರನ್ನ ಅರ್ಥ ಮಾಡ್ಕೊತೀವಿ, ಅಷ್ಟೇ ಅವ್ರಿಗೆ ಸಹಾಯ ಮಾಡ್ತೀವಿ, ಅದರಿಂದ ಅಟೆಂಪ್ಟ್ ಮಾಡೋ ಚಾನ್ಸಸ್ಸು ತುಂಬಾ ಕಮ್ಮಿ ಆಗುತ್ತೆ. Okay, okay. Sir, what is the Ramaya Memorial Hospital's initiative to prevent the suicide? ಇದು ರಾಮಯ್ಯ ಹಾಸ್ಪಿಟಲ್ದಲ್ಲಿ ಬರೀ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಇನಿಷಿಯೇಟಿವ್ಸ್ ಇಲ್ಲ, ಇದು ಕಲೆಕ್ಟಿವ್ ಇನಿಷಿಯೇಟಿವ್ಸ್. ಸೊ ಅದುದಲ್ಲಿ ಫಿಸಿಷಿಯನ್ಸ್, ಎಮರ್ಜೆನ್ಸಿ ಸ್ಟಾಫ್, ನರ್ಸಸ್ ಎಲ್ಲ ಜನಕ್ಕೆ ಒಂದು SOP ಇದ್ದಾರೆ. ಯಾವ ಪೇಷಂಟ್ ಅಲ್ಲಿ ಹೆಲ್ಪ್ ಸೀಕಿಂಗ್ಗೆ ಬರ್ತಾರೆ, ಫಸ್ಟು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಹೋಗ್ತಾನೆ. ಅದುದಲ್ಲಿ ಡೆಡಿಕೇಟೆಡ್ ಬೆಡ್ ಇದೆ, ಸೆಪ್ರೇಟ್, ಅವರು ಕಾನ್ಫಿಡೆನ್ಷಿಯಾಲಿಟಿ, ಯಾರು ಶಾಕಿಂಗ್ ಥರ ರಿಯಾಕ್ಟ್ ಮಾಡಿಲ್ಲ. ಸೊ ಅವ್ರಿಗೆ ತುಂಬ ರಿಲ್ಯಾಕ್ಸ್ ಥರ ಅನಿಸುತ್ತೆ, ಈ ಪ್ರೊಫೆಷ್ನಲ್ ಹೆಲ್ಪ್ ಇದ್ದಾರೆ. ಅದು ಎಮರ್ಜೆನ್ಸಿದಲ್ಲಿ ಸೈಕ್ಯಾಟ್ರಿಸ್ಟ್ ಬರ್ತಾನೆ. ಸೊ ಅದುದಲ್ಲಿ ಸ್ವಲ್ಪ ಡೂಸ್ ಡೋಂಟ್ಸ್ ಅದು SOP ಇದ್ದಾರೆ, ಹೆಂಗೆ ಮಾತಾಡಬೇಕು. ಸೊ ಆ ಟೈಮ್ದಲ್ಲಿ ಸ್ವಲ್ಪ ಅವರು ಸ್ಟೋರಿ ಗೊತ್ತಾಗುತ್ತೆ. ಸೊ ಸ್ಟೋರಿ ಗೊತ್ತಾದ್ಮೇಲೆ ಅವರು ಮನಸ್ಸಲ್ಲಿ ಏನು ಯೋಚನೆಗಳು, ಏನು ಭಾವನೆಗಳು, ಕೆಲವು ಟೈಮ್ ಚಿಕ್ಕ ಮಿಸ್ಟೇಕ್ದಲ್ಲಿ ನಿಮಗೆ ಖಿನ್ನತೆ ಅನಿಸುತ್ತೆ, ಶೇಮ್ ಥರ ಅನಿಸುತ್ತೆ, ಸಾರಿ ಫೀಲ್ ಆಗುತ್ತೆ. ಸೊ ಆ ಥರ ಫೀಲಿಂಗ್ಸ್ ಬೇಕು. ಅದು ಇಲ್ಲ ಪ್ರಿವೆನ್ಷನ್ ಅದುದಲ್ಲಿ ಇದ್ದಾರೆ. ಬಾಡಿದಲ್ಲಿ ಸ್ವಲ್ಪ ಕಟ್ ಮಾರ್ಕ್ಸ್ ಇದೆ, ಅವ್ರು ಏನಾದರೂ ಮಾತ್ರೆ ತಿಂದಮೇಲೆ ಸ್ವಲ್ಪ ನಿಮಗೆ ಸುಸ್ತರ ಅನಿಸುತ್ತೆ, ಅದು ಫಿಸಿಷಿಯನ್ ನೋಡ್ತಾನೆ. ಬಟ್ ನಿಮ್ಮ ಮನಸ್ಸಲ್ಲಿ ಭಾವನೆಗಳು ಏನು ಇದ್ದಾರೆ ಅಲ್ಲಿ ನ್ಯಾರೇಟಿವ್ ಚೇಂಜ್ ಮಾಡಬೇಕು, ಅದುದಲ್ಲಿ ಸ್ಟೋರಿ ಚೇಂಜ್ ಮಾಡಬೇಕು. ಸೊ ಅದು ಪ್ರಿವೆನ್ಷನ್ ಸ್ಟ್ರಾಟಜಿ. ಸೊ ಎಮರ್ಜೆನ್ಸಿ ಕೆಲವು ಜನ ಸೀರಿಯಸ್ ಕಂಡೀಷನ್ದಲ್ಲಿ ಇರ್ತಾನೆ, ಅವರು ಎಮರ್ಜೆನ್ಸಿಯಿಂದ ICUದಲ್ಲಿ ಶಿಫ್ಟ್ ಮಾಡ್ತಾನೆ. ಅದುದಲ್ಲಿ ನರ್ಸಿಂಗ್ ಸ್ಟಾಫ್ಸ್, ಸೊ ಅವರು ಎಲ್ಲ ವಾರ್ನಿಂಗ್ ಸೈನ್ ನೋಡ್ತಾನೆ, ತಿರ್ಗಾ ಸೈಕ್ಯಾಟ್ರಿಸ್ಟ್ ಅಲ್ಲಿ ಬರ್ತಾನೆ, ರೀಅಸೆಸ್ ಮಾಡ್ತಾನೆ. ಸೊ ಅಲ್ಲಿ ಸೇಫ್ಟಿ ಪ್ಲ್ಯಾನ್ ಇರುತ್ತೆ, ಅಕ್ಕಪಕ್ಕ ಏನಾದರೂ ಬೆಡ್ ಶೀಟ್ಸ್, ಶಾರ್ಪ್ ಆಬ್ಜೆಕ್ಟ್ಸ್,
ಪಿಲ್ಸ್ ಬೇಡ, ಹೌದು. ಅವ್ರಿಗೆ ಆ ಥರ ಯೋಚನೆ ಇದೆ ಅವ್ರ ಅದು ಎಲ್ಲ ಸಾಧನಗಳು ಅಲ್ಲಿ ಇರ್ತಾನೆ, ಆ ಥರ ಏನೂ ಇಲ್ಲ. ಆಮೇಲೆ ಪೇಷಂಟ್ ವಾರ್ಡ್ ಕೇರ್ಗೆ ಹೋಗ್ತಾನೆ, ಓಕೆ. ಅಲ್ಲಿ ಸ್ಟೇಬಲ್ ಆಗ್ತಾ ಆ ಟೈಮ್ದಲ್ಲಿ ಸುಸೈಡ್ ಪ್ರಿವೆನ್ಷನ್ ಕ್ಲಿನಿಕ್ದಲ್ಲಿ ಪೇಷಂಟ್ ಹೋಗ್ತಾನೆ. ಅದುದಲ್ಲಿ ಒಂದು ಮಾಡ್ಯೂಲ್ ಇದೆ, ಮೂನ್ ಸೆಷನ್ ಎಲ್ಲ ಪೇಷಂಟ್ ತಗೋಬೇಕು. ಓಕೆ. ಸೊ ಇದು ಮೂನ್ ಸೆಷನ್ದಲ್ಲಿ ಲೈಕ್ ಫಸ್ಟ್ ಸೆಷನ್ದಲ್ಲಿ ಸ್ವಲ್ಪ ಬ್ರೀತಿಂಗ್ ಎಕ್ಸರ್ಸೈಸ್, ಮೆಡಿಟೇಷನ್, ಸೆಕೆಂಡ್ ಸೆಷನ್ದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಏನು ಭಾವನಾಗಳಿದೆ ಅವ್ರ ಯೋಚನೆಗಳಿದೆ ಆ ಥರ ಭಾವನಾಗಳು ಇರ್ತಾನೆ ಜೀವನದಲ್ಲಿ, ಅದು ದಲ್ಲಿ ಚೇಂಜ್ ಆಗಬೇಕು. ಓಕೆ. ಆಮೇಲೆ ಥರ್ಡ್ ಸೆಷನ್ದಲ್ಲಿ ಫ್ಯಾಮಿಲಿ ಜನಗಳು ಓಕೆ. ಅವರು ಟ್ರೈನ್ ಮಾಡಬೇಕು. ಅಚ್ಚಾ. ಮುಂದೆ ಜೀವನದಲ್ಲಿ ತಿರ್ಗಾ ಅವರು ಕುಡಿ ಅಭ್ಯಾಸು, ಬೇಜಾರು, ಕ್ರೈಸಿಸ್ಸು, ಈ ಥರ ಸಂಸಾರದಲ್ಲಿ ಏನಾದರೂ ಕ್ರೈಸಿಸ್ ಇರುತ್ತೆ 100 years ಜೀವನ, ಹೌದು. ಏನಾದರೂ ಮಿಸ್ಟೇಕ್ಸ್ ಕ್ರೈಸಿಸ್ ಇರ್ತಾನೆ. ಹೌದು. ಅದು ಕಾರಣ ತಿರ್ಗಾ ಆ ಥರ ಯೋಚನೆ, ಓ ನನಗೆ ಯಾರೂ ಇಲ್ಲ, ನಾನು ಈ ಥರ ಇರ್ತೀನಿ 100 years. ಒಂದು ಸೋಷಿಯಲ್ ಸಪೋರ್ಟ್. ಹಾಂ, Correct. ಸೊ ಅದು ಸಪೋರ್ಟ್ಗೆ ಡೆಡಿಕೇಟೆಡ್ ಹೆಲ್ಪ್ಲೈನ್ ಇದೆ. ಅವ್ರ ಅದು ಕನೆಕ್ಷನ್ ಬೇಕು ಸೊಸೈಟಿದಲ್ಲಿ. ಎಸ್. ಅದ್ರ ಜೊತೆಗೆ ವೈಜಯಂತಿ ಮೇಡಮ್, ಈಗ ಇದೇ ಶುಕ್ರವಾರ ನೀವು ಸಹಾರ ಅನ್ನೋದನ್ನ ಲಾಂಚ್ ಮಾಡ್ತಾ ಇದ್ದೀರಾ. ಆಕ್ಚುಲಿ ಏನಿದು ಸಹಾರ, ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಅಂತ? ಸೊ ಒಂದು ರಾಮಯ್ಯ ಅಲ್ಲಿ ಇರೋದು 2 ಥರ ಪ್ರೋಗ್ರಾಮ್. ಒಂದು ಸುಸೈಡ್ ಆ್ಯಂಡ್ ಇಂಟೆನ್ಷನಲ್ ಸೆಲ್ಫ್ ಹಾರ್ಮ್ ಕ್ಲಿನಿಕ್ ಪ್ರಿವೆನ್ಷನ್ಗೆ ಇರೋದು. ಅದು ಫೋಕಸಸ್ ಆನ್ ಪೀಪಲ್ ಯಾರು ಸ್ಯೂಸೈಡ್ ಅಟೆಂಪ್ಟ್ ಮಾಡಿದರೆ ಅಥವಾ ಮಾಡೋ ಚಾನ್ಸ್ ಇದೆ ಅಂಥವ್ರಿಗೆ ಸಪೋರ್ಟ್ ಮಾಡೋದು. ಆದರೆ ಅನ್ಫಾರ್ಚುನೇಟ್ಲಿ ನಾವು ಎಲ್ಲನೂ 100% ಸಕ್ಸಸ್ ರೇಟ್ ಇರೋದಿಲ್ಲ. ಸೊ ದೇರ್ ಮೈಟ್ ಬಿ ಪೀಪಲ್ ಹೂ ಸ್ಟಿಲ್ ಅಟೆಂಪ್ಟ್ ಆರ್ ಹೂ ವಿ ಡೋಂಟ್ ನೋ, ಆದರೂ ಅಟೆಂಪ್ಟ್ ಮಾಡಿರ್ತಾರೆ. ಇವಾಗ ಒಬ್ಬರು ಅಟೆಂಪ್ಟ್ ಮಾಡಿದಾಗ ಹೇಮೇಂದ್ರ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಒಬ್ಬರು ಸೂಸೈಡ್ ಮಾಡಿಕೊಂಡ್ರೆ ಅದರಿಂದ ಅಪ್ರಾಕ್ಸಿಮೇಟ್ಲಿ 135 ಪೀಪಲ್ ಎಫೆಕ್ಟ್ ಆಗ್ತಾರೆ. ಅವ್ರ ಇಮ್ಮಿಡಿಯೇಟ್ ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸ್, ಕೊಲೀಗ್ಸ್, ಎಷ್ಟೊಂದು ಜನಕ್ಕೆ ಗೊತ್ತಿರತ್ತೆ. ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಥರ ಈಕ್ವೇಷನ್ ಇರುತ್ತೆ. ಆ ಲಾಸ್ನ ಹ್ಯಾಂಡಲ್ ಮಾಡಲಿಕ್ಕೆ ಅವರಿಗೂ ಸಹ ಸಪೋರ್ಟ್ ಬೇಕು. ಯಾಕಂದರೆ ಹೂಎವರ್ ಇಸ್ ದ ಕ್ಲೋಸೆಸ್ಟ್ ಆರ್ ಆಲ್ಸೋ ಎಟ್ ರಿಸ್ಕ್ ಅನ್ನೋ ಥರ. ಸೊ ಅದಕ್ಕೆ ಸಹಾರ ಏನು ಅಂದರೆ ಅದೊಂದು ಸಪೋರ್ಟ್ ಗ್ರೂಪ್ ಸಿಸ್ಟಮ್. ಸಪೋರ್ಟ್ ಗ್ರೂಪ್ ಫಾರ್ ಪೀಪಲ್ ಹೂ ಹ್ಯಾವ್ ಲಾಸ್ಟ್ their dear ones to any kind of self harm. ಓಕೆ ಸರ್, ಟೈಮ್ ಮುಗಿದ್ಬಿಡ್ತು. ಹೆಂಗೋಯ್ತು ಟೈಮ್ ಅಂತಾನೆ ಗೊತ್ತಾಗಿಲ್ಲ, ಯಾಕಂದ್ರೆ ಅಷ್ಟು ಒಳ್ಳೆ ಟಾಪಿಕ್ ಅನ್ನ ನಾವು ಚೂಸ್ ಮಾಡ್ಕೊಂಡಿದ್ವಿ. ನಿಮ್ಮ ಕೊನೆ ಒಪಿನಿಯನ್? ನನ್ನ ಪ್ರಕಾರ ಎಲ್ಲ ಜನ ಇದು ರೆಸ್ಪಾನ್ಸಿಬಿಲಿಟಿ. ಯಾಕೆ ಈ ಟೈಮ್ದಲ್ಲಿ ಎಲ್ಲ ಮನುಷ್ಯಗಳು ಅದು ರೆಸ್ಪಾನ್ಸಿಬಿಲಿಟಿ, ಬರೀ ಡಾಕ್ಟರ್ಸ್ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ ಬೇಕು. ಈ ಥರ ಜನಕ್ಕೆ ಏನೂ ಅಟೆನ್ಷನ್ ಇಲ್ಲ, ಇದು ಹೆಲ್ಪ್ ಸೀಕಿಂಗ್, ಅವ್ರಿಗೆ ಸ್ವಲ್ಪ ಸಹಾರ ಬೇಕು, ಇದು ಅಟೆನ್ಷನ್ ಇಲ್ಲ. ಸೊ ಫಸ್ಟು ಅದು ಈ ಥರ ಜನಕ್ಕೆ ಕೆಲವು ವಾರ್ನಿಂಗ್ ಸೈನ್ಸ್ ಇರುತ್ತೆ. ರಿಸ್ಕ್ ಫ್ಯಾಕ್ಟರ್ ಎಲ್ಲ ಜನಕ್ಕೆ ಇದ್ದಾರೆ, ಇಲ್ಲ ಕೆಲವು ಜನಕ್ಕೆ ಜಾಬ್ ಇಲ್ಲ, ಬಟ್ ಅವ್ರಿಗೆ ವಾರ್ನಿಂಗ್ ಸೈನ್ಸ್ ಇಲ್ಲ. ಸೊ ವಾರ್ನಿಂಗ್ ಸೈನ್ಸ್ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕು ಸೊಸೈಟಿದಲ್ಲಿ. ಆಮೇಲೆ ಯಾರು ಈ ಥರ ಇದೆ ಅವರು ಸ್ವಲ್ಪ ಇನ್ಕ್ವೈರ್ ಮಾಡಬೇಕು, ಡೈರೆಕ್ಟ್ ಇನ್ಕ್ವೈರ್ ಮಾಡಬೇಕು. ಈ ಥರ ಯೋಚನೆ ಇದೆ, ಆತ್ಮಹತ್ಯೆ ಬಗ್ಗೆ ಯೋಚನೆ ನಡೀತಾನೆ, ಅವರು ಏನಾದರೂ ಹೇಳ್ತಾನೆ, ಆ ಟೈಮ್ ಅಪ್ರೋಪ್ರಿಯೇಟ್ ಪ್ಲೇಸ್ ನಿಯರ್ ಬೈ ನರ್ಸಿಂಗ್ ಹೋಮ್, ಹಾಸ್ಪಿಟಲ್ಸ್ ರೆಫರ್ ಮಾಡಬೇಕು. ಅಷ್ಟೇ ಮಾಡ್ತಾನೆ. ಐ ಥಿಂಕ್ ವಿ ಹ್ಯಾವ್ ಡನ್ ಗುಡ್ ವರ್ಕ್ ಫಾರ್ ದಿಸ್ ಅವೇರ್ನೆಸ್ ಪ್ರೋಗ್ರಾಮ್. ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹೇಮೇಂದ್ರ ಸರ್ ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ವೈಜಯಂತಿ ಮೇಡಮ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಾರ ಸಕ್ಸಸ್ ಆಗಲಿ ಅಂತ ನಾನು ಆಶಿಸ್ತೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.